ಈ ಜಗತ್ತಲ್ಲಿ ಶ್ರೀಮಂತ ಬಡವ ಅನ್ನೋ ವ್ಯತ್ಯಾಸ ಯಾಕಿದೆ ಗೊತ್ತಾ? ನೀವು ಈ ಸ್ಟೋರಿ ಕೇಳಿ. ಇಬ್ರು ಫ್ರೆಂಡ್ಸ್ ಇರ್ತಾರೆ, ರಾಹುಲ್ ಮತ್ತೆ ಮಹೇಶ್ ಅಂತ. ಇಬ್ರು ಕೂಡ ಮೀನ್ ಹಿಡಿಯೋ ಕೆಲಸ ಮಾಡ್ತಾ ಇರ್ತಾರೆ. ಅವತ್ತಿನ ದಿವಸ ಅವ್ರು ಮೀನ್ ಹಿಡಿಯಕ್ ಹೋದಾಗ ಇಬ್ರಿಗೂ ಯಾವಾಗ್ಲೂ ಸಿಗೋದಕ್ಕಿಂತ ಡಬಲ್ ಮೀನ್ ಸಿಗುತ್ತೆ. ಆ ಮೀನ ತಗೊಂಡು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಅವತ್ತಿನ ದಿವಸ ಅವ್ರಿಗೆ ಒಳ್ಳೆ ದುಡ್ಡು ಸಿಗುತ್ತೆ. ರಾಹುಲ್ ಏನ್ ಮಾಡ್ತಾನೆ, ಆ ದುಡ್ಡಿಂದ ಬಟ್ಟೆ ತಗೊಂತಾನೆ, ಫಿಲಂ ನೋಡ್ತಾನೆ, ಎಂಟರ್ಟೈನ್ಮೆಂಟ್ ಗೋಸ್ಕರ ದುಡ್ಡನ್ನ ಸ್ಪೆಂಡ್ ಮಾಡ್ತಾನೆ. ಬಟ್ ಮಹೇಶ್ ಆತರ ಮಾಡಲ್ಲ. ಮಹೇಶ್ ಏನ್ ಮಾಡ್ತಾನೆ, ಮೀನ್ ಹಿಡಿಯಕ್ಕೆ ಬೇಕಾಗಿರೋ ಒಳ್ಳೆ ಇಕ್ವಿಪ್ಮೆಂಟ್ಸ್ ನ ಮತ್ತೆ ಬೈ ಮಾಡ್ತಾನೆ. ಅವ್ನ ಇಕ್ವಿಪ್ಮೆಂಟ್ಸ್ ನ ಅಪ್ಗ್ರೇಡ್ ಮಾಡ್ಕೊಂತಾನೆ. ಇದರಿಂದ ನಾಳೆ ಹೋಗಿ ಮಹೇಶ್ ರಾಹುಲ್ಗಿನ್ನ ಜಾಸ್ತಿ ಮೀನ್ ಹಿಡಿತಾನೆ. ಮತ್ತೆ ಅದನ್ನ ತಗೊಂಡ್ ಸೆಲ್ ಮಾಡ್ತಾರೆ. ಮತ್ತೆ ರಾಹುಲ್ ಅದೇ ಕೆಲಸ ಮಾಡ್ತಿರ್ತಾನೆ. ಅಂದ್ರೆ ಆ ದುಡ್ಡನ್ನ ತಗೊಂಡೋಗಿ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಮಹೇಶ್ ಏನ್ ಮಾಡ್ತಾನೆ, ಸ್ವಲ್ಪ ಜಾಸ್ತಿ ದುಡ್ಡು ಬಂದಿರೋ ಕಾರಣದಿಂದ ಒಬ್ಬನ ಕೆಲ್ಸಕ್ಕೆ ತಗೊಂತಾನೆ. ಕೆಲ್ಸಕ್ಕೆ ತಗೊಂಡು ಈಗ ಮಹೇಶ್ ಮತ್ತೆ ಕೆಲಸದವ್ರು ಇಬ್ರು ಕೂಡ ಮೀನ್ ಹಿಡಿತಾ ಇರ್ತಾರೆ. ಮತ್ತೆ ಅದನ್ನ ಮಾರ್ಕೆಟಿಗೆ ತಗೊಂಡ್ ಮಾರಿ ಮಹೇಶ್ ಏನ್ ಮಾಡ್ತಾನೆ, ಇದೇ ರೀತಿ ಒಬ್ರೊಬ್ರನ್ನೇ ಕೆಲ್ಸಕ್ಕೆ ತಗೊಂತ ಹೋಗ್ತಾನೆ. 7 ರಿಂದ 8 ತಿಂಗಳಲ್ಲೇ ಮಹೇಶ್ ಹತ್ರ 20 ಜನ ಕೆಲಸ ಮಾಡೋರು ಇರ್ತಾರೆ. ಈಗ ಮಹೇಶ್ ಯಾವುದೇ ರೀತಿ ಮೀನ್ ಹಿಡಿತಾ ಇಲ್ಲ, ಮೀನ್ ಹಿಡಿಯೋರ್ನ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ನಾಳೆ ಒಂದ್ ದಿವಸ ಮಹೇಶ್ ಹುಷಾರಿಲ್ಲ ಅಂತ ಮನೇಲಿ ಮಲ್ಕೊಂಡ್ರು ಕೂಡ ಅವ್ನಿಗೆ ಬಿಸ್ನೆಸ್ ಆಗುತ್ತೆ. ಯಾಕಂದ್ರೆ ಅವನಿಗೋಸ್ಕರ ಕೆಲಸ ಮಾಡೋರು 20 ಜನ ಇದ್ದಾರೆ. ಈಗ ನೀವೇ ಯೋಚನೆ ಮಾಡಿ, ರಾಹುಲ್ ಯಾಕೆ ಬಡತನದಲ್ಲಿದ್ದಾನೆ, ಮಹೇಶ್ ಯಾಕೆ ಶ್ರೀಮಂತ ಆಗಿದ್ದಾನೆ ಅಂತ. ಯಾರು ಈ ಜಗತ್ತಲ್ಲಿ ರಿಸ್ಕ್ ತಗೊಂತಾರೆ, ಜಗತ್ತು ಅವ್ರಿಗೇನೆ ಜಾಸ್ತಿ ರಿವಾರ್ಡ್ ಮಾಡುತ್ತೆ, ಅವ್ರಿಗೇನೆ ಜಾಸ್ತಿ ದುಡ್ಡನ್ನ ತಂದು ಕೊಡುತ್ತೆ. ಯಾಕಂದ್ರೆ ಈ ಸೃಷ್ಟಿ ತಯಾರಾಗಿರೋದೇ ಇದೇ ರೀತಿ. ಯಾರು ಇವತ್ತಿಗೋಸ್ಕರ ಆಸೆ ಪಡ್ದಲ್ಲೇ ನಾಳೆಗೋಸ್ಕರ ಬದುಕ್ತಾರೆ, ಅವರು ಈ ಜಗತ್ನ ರೂಲ್ ಮಾಡೇ ಮಾಡ್ತಾರೆ. ಇದು ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ. ಇದೇ ರೀಸನ್ ಇಂದಾನೆ ನಮ್ ಜಗತ್ತಲ್ಲಿ ಬಡವ ಮತ್ತೆ ಶ್ರೀಮಂತ ಅನ್ನೋ ವ್ಯತ್ಯಾಸ ಇರೋದು.